ನಮಸ್ಕಾರ ಸ್ನೇಹಿತರೆ. ಆ ನಮ್ಮಲ್ಲಿ ತುಂಬಾ ಜನಕ್ಕೆ ಮಕ್ಕಳ ಹ್ಯಾಂಡ್ ರೈಟಿಂಗ್ ಬಗ್ಗೆ ಬಹಳ ಯೋಚನೆ ಇರುತ್ತೆ ಅಲ್ವಾ? ನಮ್ಮ ಮಕ್ಕಳದು ಹ್ಯಾಂಡ್ ರೈಟಿಂಗೇ ಸರಿಯಾಗಿಲ್ಲ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡಬೇಕು ಅಂತ. ಆ ಕೆಲವರಂತೂ ಇನ್ನೂ ಮಗುಗೆ 1.5 ವರ್ಷನೂ ಇರಲ್ಲ, ಅವಾಗ್ಲೇ ಬಹಳ ತಲೆ ಕೆಡ್ಸ್ಕೊತಾ ಇರ್ತಾರೆ ಹ್ಯಾಂಡ್ ರೈಟಿಂಗ್ ಬಗ್ಗೆ. ಸ್ನೇಹಿತರೆ, ಹ್ಯಾಂಡ್ ರೈಟಿಂಗ್ ಅನ್ನ ಇಂಪ್ರೂವ್ ಮಾಡ್ಕೊಳಕ್ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋದಕ್ ಮೊದಲು ಒಂದೇ ಒಂದು ಪಾಯಿಂಟ್ ಹೇಳ್ಬೇಕು ನಾನು. ಏನಂತಂದ್ರೆ, ಎಲ್ಲಾರದು ಹ್ಯಾಂಡ್ ಬೇರೆ ಬೇರೆ ತಾನೆ, ಹಾಗೆ ಹ್ಯಾಂಡ್ ರೈಟಿಂಗು ಬೇರೆ ಬೇರೆ ತಾನೆ ಇರಬೇಕು ಅಲ್ವಾ? ಎಲ್ಲಾ ಹ್ಯಾಂಡ್ ರೈಟಿಂಗು ಸುಂದರವಾಗಿ ಇರಬೇಕು ಅಂತ ಏನು ಇಲ್ವಲ್ಲ. ಯಾಕೆಂದ್ರೆ ಪ್ರತಿಯೊಬ್ರು ಅವರ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಹ್ಯಾಂಡ್ ರೈಟಿಂಗ್ ಬೇರೆ ತರ ಇರಬಹುದು. ಆದ್ರೆ ಅದು ಬೇರೆಯವ್ರಿಗೆ ಅರ್ಥ ಆಗೋ ತರ ಇರಬೇಕು, ಲೆಜಿಬಲ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ಸರಿಗಿದೆ ಅಲ್ವಾ? ಆದ್ರೆ ಎಲ್ಲಾ ಹ್ಯಾಂಡ್ ರೈಟಿಂಗು ಗುಂಡಿಗೆ ಚೆನ್ನಾಗೇ ಇರಬೇಕು ಅಂತ ಏನು ರೂಲ್ ಇಲ್ಲ. ಆದ್ರೆ ಮಕ್ಕಳು ಸಣ್ಣ ವಯಸ್ಸಿನಲ್ಲಿ ಹ್ಯಾಂಡ್ ರೈಟಿಂಗ್ ನ ಬರಿತಾ ಇದ್ದಾಗ ಬರವಣಿಗೆಯನ್ನ ಸರಿಯಾಗಿ ಮಾಡದೆ ಏನೋ ತೊಂದರೆಯನ್ನು ಅನುಭವಿಸ್ತಾ ಇದ್ರೆ ಏನ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಎಕ್ಸರ್ಸೈಸ್ಗಳು, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಟಿಪ್ಸ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ನೇಹಿತರೆ, ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ನೀವು ಪೆನ್ಸಿಲ್ ಕೊಟ್ಟಾಗ ಮಕ್ಕಳು ಆ ಪೆನ್ಸಿಲ್ ಅನ್ನು ಹಿಡ್ಕೊಂಡು ಬರೀತಾರಲ್ಲ, ಬರೆದಾಗ ಅಕ್ಷರಗಳು ಸರಿಯಾಗಿ ಮೂಡದೇ ಇದ್ದರೆ, ಪೇಪರ್ನಲ್ಲಿ ಅಕ್ಷರಗಳು ಸರಿಯಾಗಿ ಮೂಡದೇ ಇದ್ರೆ, ಲೆಜಿಬಲ್ ಆಗಿ ಕಾಣಿಸದೇ ಇದ್ರೆ, ಅದರ ಅರ್ಥ ಮಗುಗೆ ಆ ಪ್ರೆಷರ್ ಸರಿಯಾಗಿ ಬೀಳ್ತಾ ಇಲ್ಲ ಅಂತ. ಯಾಕೆಂದ್ರೆ ಒಂದು, ಆ ಪೆನ್ಸಿಲ್ ಅನ್ನ ಹಿಡ್ಕೋಬೇಕು, ಎರಡನೇದು ಡೌನ್ವರ್ಡ್ ಪ್ರೆಷರು ಇರ್ಬೇಕಲ್ಲ, ಮೂವ್ಮೆಂಟ್ ಬರಬೇಕು. ಅಂದ್ರೆ ಆ ಮೂವ್ಮೆಂಟ್ ಅಲ್ಲಿ ಏನೋ ತೊಂದರೆ ಇದೆ ಅಂತಲೂ ಅರ್ಥ ಇರಬಹುದು, ಬೇರೆ ಕಾರಣನೂ ಇರ್ಬೋದು. ಆದ್ರೆ ಮುಖ್ಯವಾಗಿ ಆ ಮೂವ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ ಇರ್ಬೋದು. ಅವಾಗ ನೀವೇನ್ ಮಾಡಿ, ಆ ಮಗುವಿನ ಬೆರಳನ್ನ ಅಧಮಕ್ ಹೋಗ್ಬೇಡಿ. ಎಷ್ಟೊಂದ್ಸರಿ ತಪ್ಪು ಮಾಡ್ತೀವಿ, ಬಹಳ ಜೋರಾಗಿ ಇಟ್ಕೊಂಡು ಆ ಮಗು ಕೈಲಿ ಬರ್ಸಕ್ ಹೋಗ್ತೀವಿ, ಅದು ಪೇನ್ ಜಾಸ್ತಿ ಆಗತ್ತೆ ಬೆರಳಿಗೆ. ಯಾವಾಗ ನೋವು ಜಾಸ್ತಿ ಆಗತ್ತೆ, ಮಗು ಬರೆಯೋದನ್ನ ನಿಲ್ಲಿಸ್ಬೋದು ಅಥವಾ ಬರೆಯೋದನ್ನ ಹೆದರ್ಕೊಳ್ಬೋದು ಬರೆಯೋದು ತಿಳ್ಕೊಂಡು. ಆದ್ರಿಂದ ನೀವೇನ್ ಮಾಡಿ, ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆ ಒಂದು, ಆ ಬರೆಯೋದನ್ನ ಸರಿಯಾಗಿ ಬರೆಯೋದಕ್ಕೆ ಎನ್ಕರೇಜ್ ಮಾಡಿ. ಬೈ ಚಾನ್ಸ್ ಅದು ಸರಿಯಾಗಿ ಅಕ್ಷರ ಮೂಡದೇ ಇದ್ದರೆ ಪೆನ್ಸಿಲ್ ನ ಬದಲಾಯಿಸಿ. ನೀವು ಪೆನ್ಸಿಲ್ ನೋಡಿದ್ರೆ ಅದರಲ್ಲಿ HB, 2B, 1B ಅಂತೆಲ್ಲ ಇರುತ್ತೆ. ನಾವು ಸಾಮಾನ್ಯ ಮಕ್ಕಳಿಗೆ HB ಪೆನ್ಸಿಲ್ ಕೊಟ್ಟಿರ್ತೀವಿ. ಆ HB ಪೆನ್ಸಿಲ್ ಬರೆಯೋ ರೀತಿ ಬೇರೆ, ಅದರ ಬದಲು ನೀವು ಬಿನೋ, 1Bನೋ, 2Bನೋ ಈ ತರ ಪೆನ್ಸಿಲ್ ನ ಉಪಯೋಗಿಸೋದನ್ನ ಶುರು ಮಾಡಿ. ಅವಾಗ ಏನಾಗುತ್ತೆ, ಮಕ್ಕಳಿಗೆ ಆ ಪ್ರೆಷರ್ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಅಕ್ಷರಗಳು ಮೂಡುತ್ತೆ ಪೇಪರ್ನಲ್ಲಿ. ಯಾವಾಗ ಅಕ್ಷರಗಳು ಸರಿಯಾಗಿ ಮೂಡುತ್ತೆ, ಆ ಮಗುಗೆ ಬರೀಬೇಕು ಅನ್ಸುತ್ತೆ, ಬರೆಯೋದ್ರ ಬಗ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಗ್ರಾಜುಯಲಿ ಪೆನ್ಸಿಲ್ ಅನ್ನ ಚೇಂಜ್ ಮಾಡಿ ಕೊನೆಗೆ HB ಪೆನ್ಸಿಲ್ಗೆ ತನ್ನಿ. ಅವಾಗ ಮಗು ಗ್ರಾಜುಯಲಿ ಆ ಪ್ರೆಷರ್ ಬಗ್ಗೆ ತಿಳ್ಕೊಂಡಿರುತ್ತೆ, ಎಷ್ಟು ಒತ್ತಡ ಹಾಕಬೇಕು ಪೆನ್ಸಿಲ್ ಮೇಲೆ ಅಂತ, ಸರಿಯಾಗಿ ಬರೆಯಕ್ಕೆ ಶುರು ಮಾಡುತ್ತೆ. ಇದು ಮೊದಲನೇ ಟಿಪ್ಪು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನಾವು ಈ ಹ್ಯಾಂಡ್ ರೈಟ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ, ಅಥವಾ ಹ್ಯಾಂಡ್ ರೈಟಿಂಗ್ ಅನ್ನ ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡ್ಕೊಳ್ಳೋಕೆ, ಅಥವಾ ಆ ಡೆವಲಪ್ಮೆಂಟ್ ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಣ್ಣ ಸಣ್ಣ ಎಕ್ಸರ್ಸೈಸಸ್ ಅನ್ನ ಏನ್ ಮಾಡಬಹುದು ಮಕ್ಕಳಿಗೆ ಅಂತ ತಿಳ್ಕೊಳ್ಳೋಣ. ಸರಿ ಅಲ್ಲ ಸ್ನೇಹಿತರೆ? ಸೊ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ. ಆಮೇಲೆ ಸ್ನೇಹಿತರೆ, ಈ ವಿಡಿಯೋನ ಸಾಧ್ಯ ಆದಷ್ಟು ಬೇರೆಯವ್ರ ಜೊತೆನೂ ಹಂಚ್ಕೊಳ್ಳಿ, ಅದರಿಂದ ಇದ್ರ ಬೇರೆಯವ್ರಿಗೂ ಸಹ ಉಪಯೋಗ ಆಗ್ಬೋದು. ಆಮೇಲೆ ನೀವು ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಯಾಕೆಂದ್ರೆ ನಾನು ಇದನ್ನ ಒಂದು ಸೀರೀಸ್ ಆಫ್ ವಿಡಿಯೋಸ್ ಅನ್ನ ಯೂಟ್ಯೂಬ್ ಅಲ್ಲಿ ಹಾಕೋಣ ಅನ್ಕೊಂಡಿದ್ದೀನಿ. ಆದ್ರಿಂದ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ಸಿಗುತ್ತೆ ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.